ಪ್ರೀತಿಯ ವಿದ್ಯಾರ್ಥಿಗಳೇ, ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ ಭೌತಶಾಸ್ತ್ರದ ಪಾಠ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಈ ಒಂದು ಪಾಠದ ಬಗ್ಗೆ ಅನ್ನೋದಂತಾರೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡ್ರಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಅದರಲ್ಲಿ ಏನದ ಅಂತಾರೆ, ಮೊದಲನೇದಾಗಿ ಏನದ ಅಂತಾರೆ ಬೆಳಕು. ಬೆಳಕು ಎಂದರೇನು ಅಂತ ಹೇಳಿ ಏನದ ಅಂತಾರೆ ಕೇಳ್ಬೋದು. ಬೆಳಕು ಅಂತಂದ್ರೆ ಶಕ್ತಿಯ ಒಂದು ರೂಪ. ಬೆಳಕು ಶಕ್ತಿಯ ಒಂದು ರೂಪ. ಆ ಒಂದು ಬೆಳಕೇನದ ಅಂತಾರೆ ಪ್ರಪಂಚದಲ್ಲಿರ್ತಕ್ಕಂಥ ಅಂದ್ರೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಯಾವುದೇ ಒಂದು ವಸ್ತುಗಳನ್ನ ನೋಡಲು ಏನದ ಅಂತಾರೆ ಸಹಾಯ ಮಾಡ್ತಕ್ಕಂಥ ಒಂದು ಶಕ್ತಿಯ ಒಂದು ರೂಪ. ಅದಕ್ಕೆ ನಾವು ಏನ್ ಕರಿತೀವಿ ಅಂತಾರೆ ಬೆಳಕು ಅಂತ ಹೇಳಿ ಏನದ ಅಂತಾರೆ ಕರಿತೀವಿ. ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ವಸ್ತುಗಳನ್ನ ನೋಡ್ಬೇಕಂದ್ರೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ವಾಹನಗಳು, ಪಕ್ಷಿಗಳು, ದನಕರುಗಳು ಅಥವಾ ಇನ್ನಿತರ ಯಾವುದೇ ಒಂದು ವಸ್ತುಗಳನ್ನ ನೋಡ್ಬೇಕಂತಾರ ಅದಕ್ಕೆ ಏನದ ಅಂತಾರ ಬೆಳಕು ಮುಖ್ಯವಾಗಿರ್ತಕ್ಕಂಥದ್ದು. ಬೆಳಕಿಲ್ಲ ಅಂತಾರೆ ಆ ಒಂದು ವಸ್ತುಗಳನ್ನ ನೋಡಲು ಏನದ ಅಂತಾರ ಸಾಧ್ಯವಿಲ್ಲ. ಯಾವಾಗ ಏನದ ಅಂತಾರ ಕತ್ತಲ ಕೋಣೆಯಲ್ಲಿ ನಾವೇನದ ಅಂತಾರ ಯಾವುದೇ ಒಂದು ವಸ್ತುಗಳನ್ನ ನೋಡಲು ಏನದ ಅಂತಾರ ಸಾಧ್ಯವಿಲ್ಲ ಅಥವಾ ಗುರುತಿಸಲು ಕೂಡ ಏನದ ಅಂತಾರ ಸಾಧ್ಯವಿಲ್ಲ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ರೂಮಿನಲ್ಲಿ ಏನದ ಅಂತಾರ ನಾವು ಲೈಟ್ ಅನ್ನ ಆಫ್ ಮಾಡಿದಾಗ ಅವಾಗ ಆ ಒಂದು ರೂಮಿನಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಉಪಕರಣಗಳನ್ನ ನೋಡಲು ಏನದ ಅಂತಾರ ಸಾಧ್ಯವಿಲ್ಲ. ನಾವೇನದ ಅಂತಾರ ಬಟನ್ ಆನ್ ಮಾಡಿ ಲೈಟ್ ಅನ್ನ ಏನದ ಅಂತಾರ ಹಾಕ್ತೀವಿ ಅಂತಾರೆ, ಬೆಳಕನ್ನ ಹಾಕಿದಾಗ ಅವಾಗ ಏನದ ಅಂತಾರ ಆ ಒಂದು ಕತ್ತಲ ಕೋಣೆಯಲ್ಲಿರ್ತಕ್ಕಂಥ ಎಲ್ಲಾ ವಸ್ತುಗಳು ಮತ್ತೇನದ ಅಂತಾರ ಕಾಣಿಸುತ್ತವೆ. ಆ ವಸ್ತುಗಳನ್ನ ಕಾಣಿಸಲು ಸಹಾಯ ಮಾಡ್ತಕ್ಕಂಥದ್ದು ಏನದ ಅಂತಾರ ಅದು ಬೆಳಕು. ಆದ್ದರಿಂದ ಆ ಒಂದು ಬೆಳಕೇನದ ಅಂತಾರ ಬಹಳಷ್ಟು ಏನದ ಅಂತಾರ ಮುಖ್ಯವಾಗಿರ್ತಕ್ಕಂಥದ್ದು. ಆ ಬೆಳಕೇನದ ಅಂತಾರ ಇರೋದ್ರಿಂದ ಆ ಒಂದು ವಸ್ತುಗಳನ್ನ ಗುರುತಿಸಬಹುದು, ಇಲ್ಲ ಅಂತಾರ ಗುರುತಿಸಲು ಸಾಧ್ಯವಿಲ್ಲ. ಯಾವಾಗ ಏನದ ಅಂತಾರ ಪ್ರತಿಫಲನ ಅಂದ್ರೆ ಒಂದು ವಸ್ತುವಿನ ಮೇಲೆ ಬಿದ್ದಿರ್ತಕ್ಕಂಥ ಬೆಳಕು ಅದೇ ಮಾಧ್ಯಮದಲ್ಲಿ ಹಿಂತಿರುಗಿ ಬರೋದನ್ನು ಅದಕ್ಕೆ ಏನದ ಅಂತಾರ ಪ್ರತಿಫಲನ ಅಂತ ಕರಿತೀವಿ. ಯಾವಾಗ ಏನದ ಅಂತಾರ ಒಂದು ವಸ್ತು, ಉದಾಹರಣೆಗೆ ಏನದ ಅಂತ ಒಂದು ಪೆನ್ನು, ಇಲ್ಲಿ ಏನದಂತ ಒಬ್ಬ ವ್ಯಕ್ತಿ, ಯಾವಾಗ ಏನದ ಅಂತಾರ ಪೆನ್ನಿಂದ ಬಂದಿರತಕ್ಕಂಥ ಬೆಳಕಿನ ಕಿರಣಗಳು ಅದೇನದ ಅಂತಾರ ಕಣ್ಣಿನ ಮೇಲೆ ಬಿದ್ದಾಗ, ಯಾವಾಗ ಏನದ ಅಂತಾರ ಬೆಳಕಿನ ಕಿರಣಗಳು ಪೆನ್ನಿನ ಮೇಲೆ ಬಿದ್ದು ಪ್ರತಿಫಲನ ಹೊಂದಿ ಆ ಪ್ರತಿಫಲನ ಹೊಂದಿರತಕ್ಕಂಥ ಬೆಳಕಿನ ಕಿರಣಗಳು ನಮ್ಮ ಕಣ್ಣಿನ ಮೇಲೆ ಬಿದ್ದಾಗ ಅವಾಗ ಏನದ ಅಂತಾರ ಆ ಒಂದು ವಸ್ತುವನ್ನ ನಾವೇನದ ಅಂತಾರ ಗುರುತಿಸ್ತೀವಿ, ಇಲ್ಲ ಅಂತಾರ ಗುರುತಿಸಲು ಏನದ ಅಂತಾರ ಸಾಧ್ಯವಿಲ್ಲ. ಆದ್ದರಿಂದ ಯಾವಾಗ ಏನದ ಅಂತಾರ ಆ ಒಂದು ಬೆಳಕು ಯಾವ ರೇಖೆಯಲ್ಲಿ ಚಲಿಸುತ್ತದೆ ಅಂತಾರ ಸರಳ ರೇಖೆಯಲ್ಲಿ ಏನದ ಅಂತಾರ ಚಲಿಸುತ್ತದೆ. ಆದ್ದರಿಂದ ಯಾವಾಗ ಏನದ ಅಂತಾರ ಬೆಳಕು ಯಾವಾಗ್ಲೂ ಕೂಡ ಏನದ ಅಂತಾರ ಪಾರದರ್ಶಕ ಮಾಧ್ಯಮದ ಮೂಲಕ ಏನದ ಅಂತಾರ ಚಲಿಸ್ತದೆ. ಪಾರದರ್ಶಕ ಮಾಧ್ಯಮದ ಮೂಲಕ. ಹಾಗಾದ್ರೆ ಪಾರದರ್ಶಕ ಎಂದರೇನು ಅಂತ ಹೇಳಿ ಕೇಳ್ಬೋದು. ಪಾರದರ್ಶಕ ಅಂತಂದ್ರ ಯಾವ ವಸ್ತುಗಳು ತಮ್ಮ ಮೂಲಕ ಬೆಳಕನ್ನು ಹಾದು ಹೋಗಲು ಬಿಡುತ್ತವೆಯೋ ಅಂತ ಒಂದು ವಸ್ತುಗಳಿಗೆ ಏನದ ಅಂತಾರ ಪಾರದರ್ಶಕ ವಸ್ತುಗಳು ಅಂತ ಕರಿತೀವಿ. ಅಂದ್ರೆ ಯಾವ ವಸ್ತುಗಳು ತಮ್ಮ ಮೂಲಕ ಬೆಳಕನ್ನು ಹಾದು ಹೋಗಲು ಬಿಡ್ತವ ಅಂತ ಒಂದು ವಸ್ತುಗಳಿಗೆ ಪಾರದರ್ಶಕ ವಸ್ತುಗಳು ಅಂತ ಕರಿತೀವಿ. ಉದಾಹರಣೆಗೆ ಏನದ ಅಂತಾರ ಗಾಳಿ, ನೀರು, ಗಾಜು ಇವೆಲ್ಲ ಏನದ ಅಂತಾರ ಪಾರದರ್ಶಕ ವಸ್ತುಗಳು ಅಂದ್ರೆ ತಮ್ಮ ಮೂಲಕ ಬೆಳಕನ್ನು ಹಾದು ಹೋಗಲು ಬಿಡ್ತವೆ. ನೆಕ್ಸ್ಟ್ ಏನದ ಅಂತಾರ ಅಪಾರದರ್ಶಕ ವಸ್ತುಗಳು. ಅಪಾರದರ್ಶಕ ವಸ್ತುಗಳು ಅಂತಾರ ಯಾವ ವಸ್ತುಗಳು ತಮ್ಮ ಮೂಲಕ ಬೆಳಕನ್ನು ಹಾದು ಹೋಗಲು ಬಿಡೋದಿಲ್ಲವೋ ಅಂತ ಒಂದು ವಸ್ತುಗಳಿಗೆ ಅಪಾರದರ್ಶಕ ವಸ್ತುಗಳು ಅಂತ ಕರಿತೀವಿ. ಉದಾಹರಣೆಗೆ ಏನದ ಅಂತಾರ ಕಲ್ಲು, ಕಟ್ಟಿಗೆ, ಕುರ್ಚಿ, ಮೇಜು ಇವೆಲ್ಲ ಏನದ ಅಂತಾರ ಅಪಾರದರ್ಶಕ ವಸ್ತುಗಳು ಅಂದ್ರೆ ತನ್ನ ಮೂಲಕ ಬೆಳಕನ್ನು ಹಾದು ಹೋಗಲು ಬಿಡೋದಿಲ್ಲ. ನೆಕ್ಸ್ಟ್ ಏನದ ಅಂತಾರ ಮಿತ ಪಾರದರ್ಶಕ ಅಥವಾ ಅರೆ ಪಾರದರ್ಶಕ ಯಾವ ವಸ್ತುಗಳು ತಮ್ಮ ಮೂಲಕ ಬೆಳಕನ್ನು ಹಾದು ಹೋಗಲು ಸ್ವಲ್ಪ ಪ್ರಮಾಣದಲ್ಲಿ ಬಿಡುತ್ತವೆ ಅಂತ ಒಂದು ವಸ್ತುಗಳಿಗೆ ಏನದ ಅಂತಾರ ಮಿತ ಪಾರದರ್ಶಕ ಅಥವಾ ಅರೆ ಪಾರದರ್ಶಕ ಅಂತ ಹೇಳಿ ಏನದ ಅಂತಾರ ಕರಿತೀವಿ. ಉದಾಹರಣೆಗೆ ಏನದ ಅಂತಾರ ಎಣ್ಣೆಯಲ್ಲಿ ಅದ್ದಿದ ಕಾಗದ ಅದು ಸ್ವಲ್ಪ ಪ್ರಮಾಣದಲ್ಲಿ ಏನದ ಅಂತಾರ ಬೆಳಕನ್ನು ಹಾದು ಹೋಗಲು ಬಿಡುತ್ತದೆ.
ಆದ್ದರಿಂದ ಅದಕ್ಕೆ ಏನದ ಅಂತಾರ ಮಿತ ಪಾರದರ್ಶಕ ವಸ್ತುಗಳು ಅಂತ ಹೇಳಿ ಏನದ ಅಂತಾರ ಕರಿತೀವಿ. ಆದ್ದರಿಂದ ಬೆಳಕು ಏನದ ಅಂತಾರ ಸರಳ ರೇಖೆಯ ಪಥದಲ್ಲಿ ಏನದ ಅಂತಾರ ಚಲಿಸುತ್ತದೆ. ಉದಾಹರಣೆಗೆ ಏನದ ಅಂತ ಈ ರೀತಿ ಏನದ ಅಂತಂದ್ರ ಒಂದು ಕೊಳವೆ, ಈ ಒಂದು ಕೊಳವೆಯಿಂದ ಈ ಕಡೆ ಏನದಂತ ಒಂದು ಪೆನ್ ಅನ್ನ ಇಟ್ಟಿಂದದ. ಈ ಒಂದು ಕೊಳವೆಯಿಂದ ಇಲ್ಲಿಂದ ಏನದಂತ ವೀಕ್ಷಿಸಿದಾಗ ಈ ಒಂದು ಪೆನ್ ಏನದಂತಾರ ಕಾಣಿಸೋದಿಲ್ಲ, ಪೆನ್ ಏನದಂತಾರ ಕಾಣಿಸೋದಿಲ್ಲ. ಆದ್ರೆ ಇದು ನೇರವಾಗಿರ್ತಕ್ಕಂಥ ಒಂದು ಕೊಳವೆ. ಈ ಒಂದು ಕೊಳವೆ ಈ ಕಡೆ ಏನದಂತಾರ ನಾವು ಪೆನ್ ಅನ್ನ ಇಟ್ಟಾಗ ಈ ಕಡೆಯಿಂದ ಏನದಂತ ವೀಕ್ಷಿಸಿದಾಗ ಅವಾಗ ಏನದ ಅಂತಾರ ಪೆನ್ನು ಕಾಣಿಸುತ್ತದೆ. ಆದ್ದರಿಂದ ಇದು ಏನದ ಅಂತಾರ ವಕ್ರವಾಗಿರ್ತಕ್ಕಂಥದ್ದು. ಆದ್ದರಿಂದ ಬೆಳಕೇನದ ಅಂತ ಓರೆಯಾಗಿ ಅಥವಾ ವಕ್ರವಾಗಿ ಏನದ ಅಂತಾರ ಚಲಿಸೋದಿಲ್ಲ. ಆ ಬೆಳಕೇನದ ಅಂತಾರ ಸರಳ ರೇಖಾ ಪಥದಲ್ಲಿ ಮಾತ್ರ ಏನದ ಅಂತಾರ ಚಲಿಸುದ. ಆದ್ದರಿಂದ ಈ ಕಡೆ ಇರ್ತಕ್ಕಂಥ ವಸ್ತು ಏನದ ಅಂತಾರ ಕಾಣಿಸ್ತದೆ. ಯಾವಾಗ ಏನದ ಅಂತಾರ ಬೆಳಕಿನ ಒಂದು ಚಿಕ್ಕ ಮೂಲವು ಕೂಡ ಅದು ಏನದ ಅಂತಾರ ಅಪಾರದರ್ಶಕ ವಸ್ತುವಿನ ತೀಕ್ಷ್ಣವಾಗಿರ್ತಕ್ಕಂಥ ನೆರಳನ್ನ ಉಂಟು ಮಾಡುತ್ತದೆ. ಯಾವಾಗ ಏನದ ಅಂತ ಇಲ್ಲಿ ಅಪಾರದರ್ಶಕ ವಸ್ತು, ಉದಾಹರಣೆಗೆ ಒಂದು ಪೆನ್ನು, ಯಾವಾಗ ಈ ಕಡೆಯಿಂದ ಏನದ ಅಂತಾರೆ ಬೆಳಕಿನ ಒಂದು ಕಿರಣವು ಬಿದ್ದಾಗ ಆ ಪೆನ್ನು ತನ್ನ ಮೂಲಕ ಬೆಳಕನ್ನು ಹಾದು ಹೋಗಲು ಬಿಡೋದಿಲ್ಲ. ಯಾಕಂತಾರೆ ಇದು ಅಪಾರದರ್ಶಕ ವಸ್ತು. ಅವಾಗ ಈ ಪೆನ್ನಿನ ನೆರಳೇನದ ಅಂತ ಇಲ್ಲಿ ಕೆಳಭಾಗದಲ್ಲಿ ಏನದಂತ ನೆರಳನ್ನ ಉಂಟಾಗುತ್ತದೆ. ಆದ್ದರಿಂದ ಯಾವುದೇ ಅಪಾರದರ್ಶಕ ವಸ್ತುವಿನ ಮೂಲಕ ಬೆಳಕೇನದ ಅಂತಾರ ಚಲಿಸಿದಾಗ ಅದರ ತೀಕ್ಷ್ಣವಾಗಿರ್ತಕ್ಕಂಥ ಏನದಂತ ನೆರಳನ್ನ ಉಂಟಾಗುತ್ತದೆ. ಆದ್ದರಿಂದ ಆ ಒಂದು ಬೆಳಕೇನದ ಅಂತಾರ ಕೇವಲ ಪಾರದರ್ಶಕ ವಸ್ತುವಿನ ಮೂಲಕ ಮಾತ್ರ ಏನದ ಅಂತಾರ ಚಲಿಸ್ತದ. ಅಪಾರದರ್ಶಕ ವಸ್ತುವಿನ ಮೂಲಕ ಏನದ ಅಂತಾರ ಅದು ಚಲಿಸೋದಿಲ್ಲ. ಆದ್ದರಿಂದ ಆ ಒಂದು ಬೆಳಕೇನದ ಅಂತಾರ ತೀಕ್ಷ್ಣವಾಗಿರ್ತಕ್ಕಂಥ ನೆರಳನ್ನು ಉಂಟು ಮಾಡೋದ್ರಿಂದ ಅದು ಸರಳ ರೇಖಾ ಪಥದಲ್ಲಿ ಏನದ ಅಂತಾರ ಚಲಿಸುತ್ತದೆ ಅಂತ ಏನದ ಅಂತಾರ ತಿಳಿದುಕೊಳ್ಳಬಹುದು. ನೆಕ್ಸ್ಟ್ ಏನದ ಅಂತಾರ ಬೆಳಕಿನ ಪ್ರತಿಫಲನ. ಈ ಬೆಳಕಿನ ಪ್ರತಿಫಲನದ ನಿಯಮಗಳು. ಯಾವಾಗ ಏನದ ಅಂತಾರ ಬೆಳಕಿನ ಪ್ರತಿಫಲನದ ನಿಯಮಗಳು, ಅದರ ಫಸ್ಟ್ ಏನದ ಅಂತಾರ ಪ್ರತಿಫಲನ ಎಂದರೇನು ಅಂತ ಹೇಳಿ ಏನದ ಅಂತಾರ ತಿಳ್ಕೋಬೇಕು. ಯಾವಾಗ ಏನದ ಅಂತಾರ ಬೆಳಕು ಒಂದು ಮಾಧ್ಯಮದ ಮೇಲೆ ಬಿದ್ದಾಗ, ಅಂದ್ರೆ ಬೆಳಕು ಒಂದು ಮೇಲ್ಮೈ ಮೇಲೆ ಬಿದ್ದಾಗ ಅದೇ ಮೇಲ್ಮೈನಿಂದ ಅದೇ ಮಾಧ್ಯಮದಲ್ಲಿ ಮತ್ತೆ ಹಿಂತಿರುಗಿ ಬರೋದನ್ನು ಅದಕ್ಕೆ ಏನ್ ಕರಿತೀವಿ ಅಂತಾರ ಬೆಳಕಿನ ಪ್ರತಿಫಲನ ಅಂತ ಹೇಳಿ ಕರಿತೀವಿ. ವಕ್ರೀಭವನ ಅಂತಾರ ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಮತ್ತೊಂದು ಪಾರದರ್ಶಕ ಮಾಧ್ಯಮಕ್ಕೆ ಚಲಿಸುವಾಗ ತನ್ನ ದಿಕ್ಕು ಬದಲಾಗುತ್ತದೆ. ಅದಕ್ಕೆ ಏನದ ಅಂತಾರ ಬೆಳಕಿನ ವಕ್ರೀಭವನ ಅಂತ ಕರಿತೀವಿ. ಇದನ್ನ ಮುಂದೆ ಏನದ ಅಂತಾರ ನೋಡಬಹುದು. ಅದಕ್ಕೆ ಏನದ ಅಂತಾರ ಬೆಳಕಿನ ಪ್ರತಿಫಲನದ ನಿಯಮಗಳು. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಏನದ ಅಂತಾರ ಸಮನಾಗಿರುತ್ತದೆ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಏನದ ಅಂತಾರ ಸಮನಾಗಿರುತ್ತದೆ. ಇದು ಮೊದಲನೇದು. ಎರಡನೇದು, ಪತನ ಕಿರಣ, ಪ್ರತಿಫಲಿತ ಕಿರಣ ಮತ್ತು ಪತನ ಬಿಂದುವಿನ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತವೆ. ಇದು ಏನದ ಅಂತಾರ ಬೆಳಕಿನ ಪ್ರತಿಫಲನದ ನಿಯಮ. ಇದು ಏನದ ಅಂತ 2 ಅಂಕಗಳಿಗೆ 2 ಮಾರ್ಕ್ಸಿಗೆ ಏನದ ಅಂತಾರ ಕೇಳಬಹುದು. ಅದಕ್ಕೆ ಏನದ ಅಂತಾರೆ ಉದಾಹರಣೆಗೆ ಏನದ ಅಂತ ಇದು ಒಂದು ಕನ್ನಡಿ. ಈ ಕನ್ನಡಿಯ ಮೇಲೆ ನಾವೇನ್ ಮಾಡ್ಬೇಕಂತಾರ ಬೆಳಕನ್ನ ಹಾಯಿಸ್ಬೇಕು. ಈ ಕಡೆ ಏನದ ಅಂತಾರೆ ಇದು ಒಂದು ಬೆಳಕಿನ ಮೂಲ. ಇಲ್ಲಿಂದ ಏನದ ಅಂತಾರ ಬೆಳಕನ್ನ ಏನದ ಅಂತಾರ ಹಾಯಿಸಿದಾಗ ಅವಾಗ ಏನದ ಅಂತಾರ ಈ ಬೆಳಕನ್ನ ಹಾಕ್ಲತ್ತೀವಿ ಅಂತಾರ ಇದು ಏನದ ಅಂತಾರ ಪತನ ಕಿರಣ. ಇದರ ಮೇಲೆ ಬಿದ್ದಾಗ ಅದೇ ಮಾಧ್ಯಮದಲ್ಲಿ ಮತ್ತೇನದ ಅಂತಾರ ಹಿಂತಿರುಗಿ ಬರುತ್ತ. ಅದಕ್ಕೆ ಏನದ ಅಂತಾರ ಇದಕ್ಕೆ ನಾವೇನ್ ಕರಿತೀವಿ ಅಂತಾರ ಪ್ರತಿಫಲಿತ ಕಿರಣ ಅಂತ ಹೇಳಿ ಏನದ ಅಂತಾರ ಕರಿತೀವಿ. ಪ್ರತಿಫಲಿತ ಕಿರಣ ಇದು ಪತನ ಕಿರಣ. ಇದು ಬಿದ್ದ ಏನದ ಮತ್ತೆ ವಾಪಸ್ ಬರ್ತದ. ಅದಕ್ಕೆ ಏನದ ಅಂತಾರ ಪ್ರತಿಫಲಿತ ಕಿರಣ ಅಂತ ಹೇಳಿ ಕರಿತೀವಿ. ಈ ಪ್ರತಿಫಲಿತ ಕಿರಣದ ಮೇಲ್ಮೈಗೆ ಎಳೆದ ಇದು ಲಂಬ. ಇದು ಒಂದು ರೇಖೆ. ಈ ರೇಖೆಗೆ ಏನದ ಅಂತ ನಾವು ಲಂಬ ಅಂತ ಹೇಳಿ ಏನದ ಅಂತಾರ ಕರಿತೀವಿ. ಅದಕ್ಕೆ ಏನದ ಅಂತಾರ ಪತನ ಕಿರಣ ಅಂದ್ರ ಮೇಲ್ಮೈ ಮೇಲೆ ಬೀಳ್ತಕ್ಕಂತ ಒಂದು ಕಿರಣ, ಅದಕ್ಕೆ ಪತನ ಕಿರಣ. ಈ ಮೇಲ್ಮೈದಿಂದ ಏನದ ಅಂತ ಹೊರ ಹೊಮ್ಮತಕ್ಕಂತ ಕಿರಣ, ಅದಕ್ಕೆ ಏನದ ಅಂತಾರ ಪ್ರತಿಫಲಿತ ಕಿರಣ. ಈ ಒಂದ್ ಏನದ ಅಂತಾರ ಪ್ರತಿಫಲಿತ ಕಿರಣದ ಮೇಲ್ಮೈಗೆ ಎಳೆದ ಈ ಒಂದು ರೇಖೆ, ಅದಕ್ಕೆ ಏನದ ಅಂತ ಲಂಬ ಅಂತ ಹೇಳಿ ಏನದ ಅಂತ ಕರಿತೀವಿ. ಯಾವಾಗ ಏನದ ಅಂತಾರ ಪತನ ಕಿರಣ ಮತ್ತು ಇದು ಲಂಬ, ಪತನ ಕಿರಣ ಮತ್ತು ಲಂಬಗಳ ನಡುವಿನ ಕೋನ, ಈ ಕೋನಕ್ಕೆ ಏನದ ಅಂತಾರ ಪತನ ಕೋನ ಅಂತ ಹೇಳಿ ಏನದ ಅಂತಾರ ಕರಿತೀವಿ. ಲಂಬ ಮತ್ತು ಪ್ರತಿಫಲಿತ ಕಿರಣಗಳ ನಡುವಿನ ಈ ಕೋನ, ಅದಕ್ಕೆ ಏನದ ಅಂತಾರ ಪ್ರತಿಫಲಿತ ಕೋನ ಅಂತ ಹೇಳಿ ಕರಿತೀವಿ. ಅದಕ್ಕೆ ಏನದ ಅಂತಾರ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಪತನ ಕೋನ ಒಂದು 40 ಡಿಗ್ರಿ ಏನದ ಅಂತ ಇದ್ದಾಗ ಪ್ರತಿಫಲಿತ ಕೋನ 40 ಡಿಗ್ರಿನೇ ಇರ್ತದ. ಇದು ಒಂದು 35 ಡಿಗ್ರಿ ಇದ್ದಾಗ ಪತನ ಕೋನ 35 ಡಿಗ್ರಿ ಇದ್ದಾಗ ಪ್ರತಿಫಲಿತ ಕೋನ ಕೂಡ 35 ಡಿಗ್ರಿನೇ ಇರ್ತದ.
ಇದು ಒಂದು 45 ಡಿಗ್ರಿ ಇದ್ದಾಗ ಇದನ್ನು ಕೂಡ ಏನದ ಅಂತ 45 ಡಿಗ್ರಿನೇ ಇರ್ತದೆ. ಅದಕ್ಕೆ ಏನದ ಅಂತಂದ್ರೆ ನಿಮ್ಗೆ ಪ್ರಶ್ನೆ ಕೇಳೋದು, ಪತನ ಕೋನ 35 ಡಿಗ್ರಿ ಇದ್ದಾಗ ಪ್ರತಿಫಲಿತ ಕೋನ ಎಷ್ಟಾಗಿರುತ್ತದೆ ಅಂತ ಹೇಳಿ. ಅದನ್ನು ಕೂಡ ಏನದ ಅಂತ 35 ಡಿಗ್ರಿ ಆಗಿರುತ್ತದೆ. ಆದ್ದರಿಂದ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಏನದ ಅಂತಾರ ಸಮವಾಗಿರುತ್ತದೆ. ಎರಡನೇದು ಪತನ ಕಿರಣ ಅಂದ್ರೆ ಇದು ಪತನ ಕಿರಣ, ಪ್ರತಿಫಲಿತ ಕಿರಣ ಇದು ಪ್ರತಿಫಲಿತ ಕಿರಣ, ಮತ್ತು ಪತನ ಬಿಂದುವಿನಲ್ಲಿ ಇದು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈ ಇದು ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ, ಈ ಮೂರು ಕೂಡ ಏನದ ಅಂತಾರ ಒಂದೇ ಸಮತಲದಲ್ಲಿ ಇರುತ್ತವೆ. ಈ ಮೂರು ಪತನ ಕಿರಣ, ಲಂಬ ಮತ್ತು ಪ್ರತಿಫಲಿತ ಕಿರಣ ಇವು ಮೂರು ಕೂಡ ಏನದ ಅಂತ ಒಂದೇ ಈ ಸಮತಲದಲ್ಲಿ ಇರ್ತವ. ಇದು ಏನದ ಅಂತಾರ ಬೆಳಕಿನ ಪ್ರತಿಫಲನದ ನಿಯಮ. ಈ ನಿಯಮವನ್ನ ಕೇಳಬಹುದು. ಅದಕ್ಕೆ ಏನದ ಅಂತಾರ ಸರಿಯಾಗಿ ಏನದ ಅಂತ ನೋಡ್ಕೊಳ್ಬೇಕು. ನೆಕ್ಸ್ಟ್ ಏನದ ಅಂತಾರ ಸಮತಲ ದರ್ಪಣದ ಪ್ರತಿಬಿಂಬದ ಲಕ್ಷಣಗಳು. ಅಂದ್ರೆ ಸಮತಲ ದರ್ಪಣ ಅಂತಾರ ಕನ್ನಡಿಯಲ್ಲಿ ಉಂಟಾಗಿರ್ತಕ್ಕಂಥ ಪ್ರತಿಬಿಂಬದ ಲಕ್ಷಣಗಳು. ಅಂದ್ರೆ ಕನ್ನಡಿಯಲ್ಲಿ ಯಾವ ರೀತಿ ಏನದ ಅಂತಾರ ಪ್ರತಿಬಿಂಬದ ಲಕ್ಷಣಗಳು ಇರ್ತಾವ, ಅಂದ್ರೆ ಗುಣಗಳು ಇರ್ತಾವ ಅನ್ನೋದನ್ನ ತಿಳಿದುಕೊಳ್ಬಹುದು. ಇದು ಏನದ ಅಂತಾರ 2 ರಿಂದ 3 ಅಂಕಗಳಿಗೆ ಏನದ ಅಂತಾರ ಕೇಳಬಹುದು. ಅದಕ್ಕೆ ಏನದ ಅಂತಾರ ಅದನ್ನು ಕೂಡ ಸರಿಯಾಗಿ ಏನದ ಅಂತಾರ ನೋಡ್ಕೊಳ್ಬೇಕು. ಮೊದಲನೇದು ಸಮತಲ ದರ್ಪಣದಲ್ಲಿ ಉಂಟಾಗ್ತಕ್ಕಂಥ ಪ್ರತಿಬಿಂಬದ ಲಕ್ಷಣಗಳಲ್ಲಿ ಮೊದಲನೇ ಲಕ್ಷಣ, ಸಮತಲ ದರ್ಪಣದಲ್ಲಿ ಉಂಟಾದ ಪ್ರತಿಬಿಂಬವು ಯಾವಾಗಲೂ ಮಿಥ್ಯ ಮತ್ತು ನೇರವಾಗಿರುತ್ತದೆ. ಮಿಥ್ಯ ಅಂತಂದ್ರ ಆ ಒಂದು ಪ್ರತಿಬಿಂಬವನ್ನ ಪರದೆ ಮೇಲೆ ಏನದ ಅಂತಾರ ಸೆರೆ ಹಿಡಿಯಲು ಸಾಧ್ಯವಿಲ್ಲ, ಅದು ಹಿಂದಿಂದ ಬಂದಂತೆ ಏನದ ಅಂತಾರ ಭಾಸವಾಗುತ್ತದೆ. ಆದ್ದರಿಂದ ಸಮತಲ ದರ್ಪಣದಲ್ಲಿ ಉಂಟಾದ ಪ್ರತಿಬಿಂಬವು ಯಾವಾಗಲೂ ಮಿಥ್ಯ ಮತ್ತು ಅದು ನೇರವಾಗಿರುತ್ತದೆ. ಈಗ ಉದಾಹರಣೆಗೆ ಏನದ ಅಂತ ಇದು ಒಂದು ಕನ್ನಡಿ, ಎಷ್ಟು ದೊಡ್ಡದ ಏನದ ಅಂತ ಬೋರ್ಡ್ ಅದ. ಈ ಬೋರ್ಡ್ ಏನದ ಅಂತಾರ ಒಂದು ಕನ್ನಡಿ ಅಂತ ಹೇಳಿ ಏನದ ಅಂತಾರ ತಿಳ್ಕೊಂಡೇವ್ ಅಂತಂದ್ರೆ ಆ ಕನ್ನಡಿಯ ಮುಂಭಾಗದಲ್ಲಿ ನಾವು ನಿಂತಾಗ ನನ್ನ ಒಂದು ಪ್ರತಿಬಿಂಬ ಈ ಒಂದು ಕನ್ನಡಿಯಲ್ಲಿ ಏನದಂತ ಉಂಟಾಗ್ತದೆ. ಆ ಉಂಟಾಗಿರ್ತಕ್ಕಂಥ ಪ್ರತಿಬಿಂಬ ಅದು ಹೆಂಗಿರ್ತ ಅಂತಾರ ಮಿಥ್ಯ ಮತ್ತು ನೇರವಾಗಿರ್ತದೆ. ಈಗ ನಮ್ಮ ತಲೆ ಮ್ಯಾಗದ ಕಾಲು ಕೆಳಗ ಅಂತಾರ, ಈ ಒಂದು ಕನ್ನಡಿಯಲ್ಲಿ ಕೂಡ ಏನದ ಅಂತಾರ ತಲೆ ಮೇಲೆ ಮತ್ತು ಕಾಲು ಏನದ ಅಂತಾರ ಕೆಳಗೆ ಕಾಣಿಸುತ್ತದೆ. ಮತ್ತು ಆ ಒಂದು ಪ್ರತಿಬಿಂಬ ಏನದ ಅಂತ ಹಿಂದಿಂದ ಬಂದಂತೆ ಏನದ ಅಂತ ಭಾಸವಾಗ್ತದೆ. ಆದ್ದರಿಂದ ಮಿಥ್ಯ ಮತ್ತು ಅದೇನದ ಅಂತ ನೇರವಾಗಿರ್ತದೆ, ಅದನ್ನ ಪರದೆ ಮೇಲೆ ಏನದ ಅಂತಾರ ಸೆರೆ ಅಂತಾರ ಸಾಧ್ಯವಿಲ್ಲ. ನೆಕ್ಸ್ಟ್ ಎರಡನೇದು ಏನದ ಅಂತಾರ ಪ್ರತಿಬಿಂಬ ಅದರ ಗಾತ್ರವು ವಸ್ತುವಿನ ಗಾತ್ರಕ್ಕೆ ಸಮನಾಗಿರುತ್ತದೆ. ಈಗ ನಾನ್ ನಿಂತಿನಂತಾರ ಇಲ್ಲಿ ಇದೊಂದು ಕನ್ನಡಿ, ಈ ಕನ್ನಡಿಯಲ್ಲಿ ಉಂಟಾಗಿರ್ತಕ್ಕಂಥ ಪ್ರತಿಬಿಂಬದ ಗಾತ್ರ ವಸ್ತು ಎಷ್ಟದ ಅಷ್ಟೇ ಏನದ ಅಂತಾರ ಅದರ ಗಾತ್ರ ಈ ಒಂದು ಕನ್ನಡಿಯಲ್ಲಿ ಏನದ ಅಂತಾರ ದರ್ಪಣದಲ್ಲಿ ಸಮತಲ ದರ್ಪಣದಲ್ಲಿ ಉಂಟಾಗುತ್ತದೆ. ಈಗ ಇದು ಪೆನ್ ಅದ, ಈ ಪೆನ್ ಏನದ ಅಂತ ನಾ ಕನ್ನಡಿ ಮುಂದೆ ಹಿಡಿದಾಗ ಇದು ಪೆನ್ನಿನ ಪ್ರತಿಬಿಂಬ ಕನ್ನಡಿಯಲ್ಲಿ ಉಂಟಾಗ್ತದೆ. ಇದು ಪೆನ್ನಿನ ಗಾತ್ರ ಎಷ್ಟದ ಅಷ್ಟೇ ಗಾತ್ರದ ಪ್ರತಿಬಿಂಬ ಆ ಒಂದು ಕನ್ನಡಿಯಲ್ಲಿ ಉಂಟಾಗ್ತದ. ಇದು ಎರಡನೇ ಲಕ್ಷಣ. ನೆಕ್ಸ್ಟ್ ಏನದ ಅಂತಾರ ಮೂರನೇದು, ವಸ್ತು ದರ್ಪಣದ ಮುಂದೆ ಎಷ್ಟು ದೂರದಲ್ಲಿದೆಯೋ ಅಷ್ಟೇ ದೂರದಲ್ಲಿ ದರ್ಪಣದ ಹಿಂದೆ ಪ್ರತಿಬಿಂಬ ಉಂಟಾಗುತ್ತದೆ. ಅಂದ್ರೆ ವಸ್ತು ಈಗ ಇದು ದರ್ಪಣದ ವಸ್ತು ಏನದಂತ ಎಷ್ಟು ದೂರದಲ್ಲದ ಅಷ್ಟೇ ದೂರದಲ್ಲಿ ದರ್ಪಣದ ಹಿಂಭಾಗದಲ್ಲಿ ಪ್ರತಿಬಿಂಬ ಏನದಂತ ಉಂಟಾಗುತ್ತದೆ. ಈಗ ಉದಾಹರಣೆಗೆ ಏನದ ಅಂತ ಇದು ದರ್ಪಣ, ಈ ದರ್ಪಣದಿಂದ ವಸ್ತು ಏನದ ಅಂತಾರ 3 ಮೀಟರ್ ಏನದ ಅಂತಾರ ದೂರದಲ್ಲಿದ್ದಾಗ ಆ ಪ್ರತಿಬಿಂಬ ಕೂಡ ಏನದ ಅಂತಾರ ದರ್ಪಣದಲ್ಲಿ 3 ಮೀಟರ್ ಹಿಂಭಾಗದಲ್ಲಿ ಏನದ ಅಂತಾರ ಪ್ರತಿಬಿಂಬ ಉಂಟಾಗುತ್ತದೆ. ಆದ್ದರಿಂದ ಯಾವಾಗ ಏನದ ಅಂತಾರ ವಸ್ತು ದರ್ಪಣದಿಂದ 3 ಮೀಟರ್ ದೂರದಲ್ಲಿದ್ದಾಗ ಪ್ರತಿಬಿಂಬ ಎಷ್ಟು ಮೀಟರ್ ದೂರದಲ್ಲಿ ಉಂಟಾಗುತ್ತೆ ಅಂತ ಹೇಳಿ ಕೇಳ್ಬೋದು. ಅದನ್ನು ಕೂಡ ಏನದ ಅಂತ 3 ಮೀಟರ್ ದೂರದಲ್ಲಿ ಉಂಟಾಗುತ್ತದೆ. ಮತ್ತು ವಸ್ತು ಏನದ ಅಂತಾರ ದರ್ಪಣದಿಂದ 3 ಮೀಟರ್ ದೂರದಲ್ಲಿದ್ದಾಗ ಪ್ರತಿಬಿಂಬ ಮತ್ತು ವಸ್ತುವಿಗೆ ಇರುವ ಒಟ್ಟು ದೂರವೆಷ್ಟು ಅಂತ ಹೇಳಿ ಕೇಳ್ಬೋದು. ಅದು ಎಷ್ಟದ ಅಂತಾರ 6 ಮೀಟರ್ ಏನದ ಅಂತಾರ ದೂರವನ್ನ ಹೊಂದಿರತಕ್ಕಂಥದ್ದು. ಈ ರೀತಿ ಏನದ ಅಂತ ಪ್ರಶ್ನೆಯನ್ನ ಕೇಳಬಹುದು. ಅದನ್ನು ಕೂಡ ಏನದ ಅಂತ ನೋಡ್ಕೊಳ್ಬೇಕು. ನೆಕ್ಸ್ಟ್ ಏನದ ಅಂತಾರ ನಾಲ್ಕನೇದು, ಪ್ರತಿಬಿಂಬವು ಪಾರ್ಶ್ವ ಪಲ್ಲಟ ಹೊಂದಿರುತ್ತದೆ. ಅಂದ್ರೆ ಪ್ರತಿಬಿಂಬ ಏನದ ಅಂತಾರ ಪಾರ್ಶ್ವ ಪಲ್ಲಟ ಹೊಂದಿರುತ್ತದೆ. ಅಂದ್ರೆ ಕನ್ನಡಿಯಲ್ಲಿ ನಾವೇನದ ಅಂತಾರ ಎಡಗೈನ ಮೇಲೆ ಮಾಡಿದಾಗ ಅದು ಬಲಗೈ ಮೇಲೆ ಮಾಡಿದಂತೆ ಕಾಣಿಸುತ್ತದೆ, ಮತ್ತು ಬಲಗೈ ಮೇಲೆ ಮಾಡಿದಾಗ ಅದು ಎಡಗೈ ಏನದ ಅಂತ ಮೇಲೆ ಮಾಡಿದಂತೆ ಏನದ ಅಂತಾರ ಕಾಣಿಸ್ತ. ಈ ರೀತಿ ಏನದ ಅಂತಾರ ಪಾರ್ಶ್ವ ಪಲ್ಲಟನ್ನು ಹೊಂದಿರತಕ್ಕಂಥ ಪ್ರತಿಬಿಂಬವು ಅದು ಸಮತಲ ದರ್ಪಣದಲ್ಲಿ ಏನದ ಅಂತ ಉಂಟಾಗುತ್ತದೆ. ಇಷ್ಟೇನದ ಅಂತಾರ ಸಮತಲ ದರ್ಪಣದ ಲಕ್ಷಣಗಳನ್ನ ಹೊಂದಿರತಕ್ಕಂಥದ್ದು. ಇದನ್ನು ಕೂಡ ಏನದ ಅಂತಾರ ಸರಿಯಾಗಿ ಏನದ ಅಂತಾರ ನೋಡ್ಕೊಳ್ಬೇಕು. ನೆಕ್ಸ್ಟ್ ಗೋಳೀಯ ದರ್ಪಣಗಳು. ಗೋಳೀಯ ದರ್ಪಣಗಳು ಎಂದರೇನು ಅಂತ ಏನದ ಅಂತ ಒಂದ್ ಅಂಕಕ್ಕೆ ಏನದ ಅಂತಾರ ಕೇಳಬಹುದು. ಗೋಳದ ಒಂದು ಭಾಗವಾಗಿದ್ದು ಒಂದು ಮೇಲ್ಮೈಗಾದರೂ ಹೊಳಪನ್ನು ನೀಡಿದ್ದರೆ
ಅದಕ್ಕೆ ನಾವ್ ಏನ್ ಕರಿತೀವಿ ಅಂತಾರ ಗೋಳಿಯ ದರ್ಪಣಗಳು ಅಂತ ಕರಿತೀವಿ. ಗೋಳದ ಒಂದು ಭಾಗವಾಗಿದ್ದು ಅಂತಾರೆ ಇದು ಒಂದು ಗೋಳ. ಈ ಗೋಳದ ಒಂದು ಭಾಗವಾಗಿದ್ದು ಒಂದು ಮೇಲ್ಮೈಗಾದರೂ ಇಲ್ಲಿ ಏನದ ಅಂತಾರೆ ನಾವ್ ಎರಡು ಭಾಗಗಳನ್ನ ಮಾಡಿದಾಗ ಇದೊಂದು ದೊರೆತದ ಮತ್ತು ಇದೊಂದು ದೊರೆತದ. ಒಂದು ಮೇಲ್ಮೈಗಾದರೂ ಹೊಳಪನ್ನು ನೀಡಿದರೆ ಅಂದ್ರೆ ಒಂದು ಮೇಲ್ಮೈಗೆ ಏನದ ಅಂತ ನಾವು ಹೊಳಪನ್ನು ನೀಡಿದರೆ ಅದಕ್ಕೆ ನಾವ್ ಏನ್ ಕರಿತೀವಿ ಅಂತಾರ ಗೋಳಿಯ ದರ್ಪಣಗಳು ಅಂತ ಹೇಳಿ ಏನದ ಅಂತಾರ ಕರಿತೀವಿ. ಅದಕ್ಕೆ ಏನದ ಅಂತಾರ ಗೋಳಿಯ ದರ್ಪಣ. ಇದಕ್ಕೆ ಏನದಂತ ಹಿಂದ ಬಣ್ಣ ಹಚ್ಚಬೇಕು, ಇದಕ್ಕೆ ಏನದಂತ ಈ ರೀತಿ ಬಣ್ಣ ಹಚ್ಚಬೇಕು. ಇದು ಏನದ ಅಂತಾರ ಹೊಳಪನ್ನ ನೀಡಿರ್ತಕ್ಕಂಥದ್ದು. ಇದನ್ನು ಕೂಡ ಏನದಂತ ಒಳಭಾಗದಲ್ಲಿ ಹೊಳಪನ್ನ ನೀಡಿರ್ತಕ್ಕಂಥ ಈ ಕಡೆ ಏನದಂತ ಬಣ್ಣವನ್ನ ಹಚ್ಚಿರ್ತಕ್ಕಂಥದ್ದು. ಅದಕ್ಕೆ ನಾವ್ ಏನ್ ಕರಿತೀವಿ ಅಂತಾರ ಗೋಳಿಯ ದರ್ಪಣಗಳು ಅಂತ ಹೇಳಿ ಏನದ ಅಂತಾರ ಕರಿತೀವಿ. ಈ ಗೋಳಿಯ ದರ್ಪಣದಲ್ಲಿ ಎಷ್ಟು ವಿಧಗಳವ ಅಂತಾರ ಎರಡು ವಿಧಗಳನ್ನ ಹೊಂದಿರತಕ್ಕಂಥದ್ದು. ಒಂದು ನಿಮ್ನ ದರ್ಪಣ, ಮತ್ತೊಂದು ಏನದ ಅಂತಾರ ಪೀನ ದರ್ಪಣ. ಈ ಒಂದು ನಿಮ್ನ ದರ್ಪಣ ಮತ್ತು ಪೀನ ದರ್ಪಣದ ವ್ಯತ್ಯಾಸವನ್ನ ಕೇಳಬಹುದು. ವ್ಯತ್ಯಾಸವನ್ನ ಕೇಳಿದಾಗ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಈ ರೀತಿ ಟೇಬಲ್ ಅನ್ನ ಹಾಕ್ಬೇಕು. ಟೇಬಲ್ ಹಾಕಿ ಏನದ ಅಂತಾರ ಒಂದ್ ಕಡೆ ನಿಮ್ನ ದರ್ಪಣ, ಮತ್ತೊಂದ್ ಕಡೆ ಏನದ ಅಂತಾರ ಪೀನ ದರ್ಪಣವನ್ನ ಬರಿಬೇಕು. ಅದರಲ್ಲಿ ಮೊದಲನೇದು ಏನದ ಅಂತಾರ ವ್ಯತ್ಯಾಸ. ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಏನದ ಅಂತಾರ ಬಾಗಿದ್ದರೆ ಅದಕ್ಕೆ ನಾವ್ ಏನ್ ಕರಿತೀವಿ ಅಂತಾರ ನಿಮ್ನ ದರ್ಪಣ ಅಂತ ಹೇಳಿ ಏನದ ಅಂತಾರ ಕರಿತೀವಿ. ಈಗ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಇಲ್ಲಿ ಚಿತ್ರ ಕೊಟ್ಟಿಂದದ. ಇದೇನದ ಅಂತಾರ ಪ್ರತಿಫಲಿಸುವ ಮೇಲ್ಮೈ, ಇದು ಒಳಭಾಗದಲ್ಲಿ ಇರ್ತಕ್ಕಂಥದ್ದು. ಅದೇನದ ಅಂತಾರ ಒಳಮುಖವಾಗಿ ಬಾಗಿದ್ದರೆ, ಇದು ಒಳಮುಖವಾಗಿ ಏನದ ಅಂತಾರ ಬಾಗಿರ್ತಕ್ಕಂಥದ್ದು. ಅದಕ್ಕ ಒಳಮುಖವಾಗಿ ಬಾಗಿದ್ದರೆ ಅದಕ್ಕೆ ನಾವ್ ಏನ್ ಕರಿತೀವಿ ಅಂತಾರ ನಿಮ್ನ ದರ್ಪಣ ಅಂತ ಹೇಳಿ ಏನದ ಅಂತಾರ ಕರಿತೀವಿ. ಈ ಕಡೆ ಏನದ ಅಂತಾರ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಬಾಗಿದ್ದರೆ ಅಂದ್ರ ಗೋಳಿಯ ದರ್ಪಣದ ಇದು ಪ್ರತಿಫಲಿಸುವ ಮೇಲ್ಮೈ, ಇದು ಈ ಕಡೆ ಪ್ರತಿಫಲಿಸುವ ಮೇಲ್ಮೈ, ಇದು ಹೊರಮುಖವಾಗಿ ಏನದ ಅಂತ ಬಾಗಿಂದದ. ಹೊರಮುಖವಾಗಿ ಬಾಗಿದ್ದರೆ ಅದಕ್ಕೆ ನಾವ್ ಏನ್ ಕರಿತೀವಿ ಅಂತಾರ ಪೀನ ದರ್ಪಣ ಅಂತ ಹೇಳಿ ಏನದ ಅಂತಾರ ಕರಿತೀವಿ. ನೆಕ್ಸ್ಟ್ ಎರಡನೇದು ಏನದ ಅಂತಾರ ಇದು ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ. ಯಾವಾಗ ಏನದ ಅಂತಾರ ಇದರ ಮೇಲೆ ಬೆಳಕಿನ ಕಿರಣಗಳು ಬಿದ್ದಾಗ ಅವಾಗ ಏನದ ಅಂತಾರ ಪ್ರಧಾನ ಅಕ್ಷ ಒಂದು ಬಿಂದುವಿನಲ್ಲಿ ಬಂದು ಏನದ ಅಂತಾರ ಕೇಂದ್ರೀಕರಿಸಲ್ಪಡ್ತವ. ಆದ್ದರಿಂದ ನಿಮ್ನ ದರ್ಪಣವು ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ. ಅದೇನದ ಅಂತಾರ ಇದರ ಮೇಲೆ ಬಿದ್ದಿರ್ತಕ್ಕಂಥ ಬೆಳಕಿನ ಕಿರಣಗಳು ಅದೇನದ ಅಂತಾರ ವಿಕೇಂದ್ರೀಕರಿಸುತ್ತವೆ. ಅಂದ್ರೆ ಇದು ಪೀನ ದರ್ಪಣದಲ್ಲಿ ಬೆಳಕಿನ ಕಿರಣಗಳು ಏನದ ಅಂತ ವಿಕೇಂದ್ರೀಕರಿಸುತ್ತವೆ. ಅದೇನದ ಅಂತಾರ ಕೇಂದ್ರೀಕರಿಸೋದಿಲ್ಲ. ಅಂದ್ರೆ ಬೇರೆ ಬೇರೆ ಏನದ ಅಂತಾರ ದಿಕ್ಕಿನಲ್ಲಿ ಏನದ ಅಂತಾರ ಚಲಿಸುತ್ತವೆ. ಅದಕ್ಕೆ ಏನದ ಅಂತಾರ ಬೆಳಕಿನ ಕಿರಣಗಳು ಅನ್ನೋದು ವಿಕೇಂದ್ರೀಕರಿಸುತ್ತದೆ. ಮೂರನೇದು ಏನ್ ಮಾಡ್ಬೇಕಂದ್ರೆ ಪೀನ ಮತ್ತು ನಿಮ್ನ ದರ್ಪಣದ ಏನದ ಅಂತಾರ ಚಿತ್ರವನ್ನ ಹಾಕ್ಬೇಕು. ಈ ಚಿತ್ರವನ್ನ ಹಾಕಿದಾಗ ಅವಾಗ ಏನದ ಅಂತ ಇದನ್ನು ನಮಗೆ 2 ಅಂಕಗಳಿಗೆ ಅಥವಾ ಏನದ ಅಂತ 3 ಅಂಕಗಳಿಗೆ ಏನದ ಅಂತಾರ ಕೇಳಬಹುದು. ಇಲ್ಲ ಅಂತಾರ ಎಂದರೇನು ಅಂತ 1 ಅಂಕಕ್ಕೆ ಏನದ ಅಂತಾರ ಕೇಳಬಹುದು. ಅದಕ್ಕೆ ಏನದ ಅಂತಾರ ನಿಮ್ನ ದರ್ಪಣ ಮತ್ತು ಪೀನ ದರ್ಪಣದ ವ್ಯತ್ಯಾಸವನ್ನ ನೋಡ್ಕೊಳ್ಬೇಕು. ನೆಕ್ಸ್ಟ್ ಏನದ ಅಂತಾರ ಈ ಒಂದು ದರ್ಪಣದಲ್ಲಿ ಯಾವಾಗ ಏನದ ಅಂತಾರ ಆ ಪೀನ ದರ್ಪಣ ಮತ್ತು ನಿಮ್ನ ದರ್ಪಣ, ಆ ಪೀನ ದರ್ಪಣ ಮತ್ತು ನಿಮ್ನ ದರ್ಪಣದ ಏನದ ಅಂತಾರ ಕೆಲವೊಂದು ಪದಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಪದಗಳನ್ನ ಸರಿಯಾಗಿ ಏನದ ಅಂತಾರ ನೋಡ್ಕೊಳ್ಬೇಕು. ಆ ಒಂದು ಪದಗಳಲ್ಲಿ ಈಗ ಏನದ ಅಂತಾರ ಇದು ನಿಮ್ನ ಏನದ ಅಂತಾರ ಇದು ದರ್ಪಣ. ಈ ನಿಮ್ನ ದರ್ಪಣ ಏನದ ಅಂತಾರ ಒಳಮುಖವಾಗಿ ಏನದ ಅಂತಾರ ಬಾಗಿಂದದ. ಆ ನಿಮ್ನ ದರ್ಪಣ ಮತ್ತು ಪೀನ ದರ್ಪಣದ ಏನದ ಅಂತಾರ ಕೆಲವೊಂದು ಪದಗಳನ್ನ ಹೊಂದಿರತಕ್ಕಂಥ. ಮೊದಲನೇದು ಏನದ ಅಂತಾರ ದರ್ಪಣದ ಧ್ರುವ. ಇದು ದರ್ಪಣದ ಧ್ರುವ. ದರ್ಪಣದ ಕೇಂದ್ರ ಇದೇನದ ಅಂತಾರ ದರ್ಪಣ. ಈ ದರ್ಪಣದ ಕೇಂದ್ರ ಇದು. ಈ ದರ್ಪಣದ ಕೇಂದ್ರ ಇದನ್ನ ದರ್ಪಣದ ಧ್ರುವ ಅಂತ ಹೇಳಿ ಕರಿತೀವಿ. ದರ್ಪಣದ ಧ್ರುವ ಎಂದರೇನು ಅಂತ ಹೇಳಿ ಕೇಳಬಹುದು. ಅದೇನದ ಅಂತಾರ ಗೋಳದ ಒಂದು ಭಾಗವಾಗಿದ್ದು ಮತ್ತು ಈ ಒಂದು ದರ್ಪಣದ ಕೇಂದ್ರವನ್ನು ಇದಕ್ಕೆ ಏನದ ಅಂತಾರ ದರ್ಪಣದ ಧ್ರುವ ಎನ್ನುವರು. ಇದನ್ನು ಪಿ ಅಕ್ಷರದಿಂದ ಏನದ ಅಂತಾರ ಸೂಚಿಸುವರು. ನೆಕ್ಸ್ಟ್ ಎರಡನೇದು ಏನದ ಅಂತಾರ ವಕ್ರತಾ ಕೇಂದ್ರ. ವಕ್ರತಾ ಕೇಂದ್ರ ಅಂತಾರ ಈ ಗೋಳ, ಇದು ಗೋಳವನ್ನ ನಾವು ಹೊಂದಿಸಿದಾಗ ಇದು ಒಂದು ಗೋಳನ ದೊರೆತ. ಈ ಗೋಳದ ಇದು ಕೇಂದ್ರ, ಈ ಗೋಳದ ಇದು ಕೇಂದ್ರ.
ಈ ಗೋಳದ ಕೇಂದ್ರವನ್ನು ಅದಕ್ಕೆ ನಾವು ಏನ್ ಕರಿತೀವಿ ಅಂತಾರ ವಕ್ರತಾ ಕೇಂದ್ರ. ಈ ವಕ್ರತಾ ಕೇಂದ್ರವನ್ನ ಯಾವ ಅಕ್ಷರದಿಂದ ಸೂಚಿಸಲಾಗುತ್ತೆ ಅಂತಾರದು ಸಿ ಅಕ್ಷರದಿಂದ ಸೂಚಿಸಲಾಗುತ್ತದೆ. ನೆಕ್ಸ್ಟ್ ಏನದ ಅಂತಾರ ವಕ್ರತಾ ತ್ರಿಜ್ಯ. ವಕ್ರತಾ ತ್ರಿಜ್ಯ ಅಂತಾರ ಗೋಳಿಯ ದರ್ಪಣದ ಪ್ರತಿಫಲಿಸುವ ಭಾಗವನ್ನು ಹೊಂದಿರುವ ಗೋಳದ ತ್ರಿಜ್ಯವನ್ನು ಅದಕ್ಕೆ ವಕ್ರತಾ ತ್ರಿಜ್ಯ ಎನ್ನುವರು. ಗೋಳಿಯ ದರ್ಪಣದ ಇದು ಪ್ರತಿಫಲಿಸುವ ಭಾಗವನ್ನು ಹೊಂದಿರುವ ಗೋಳದ ತ್ರಿಜ್ಯವನ್ನು ಅದಕ್ಕೆ ಏನದ ಅಂತಾರ ವಕ್ರತಾ ತ್ರಿಜ್ಯ ಅಂತ ಹೇಳಿ ಏನದ ಅಂತಾರ ಕರೆಯಲಾಗ್ತದ. ಈ ಒಂದು ವಕ್ರತಾ ತ್ರಿಜ್ಯವು ಇದು ಪಿ ಮತ್ತು ಸಿ ಅಂದ್ರ ಪಿ ಸಿ ಎಷ್ಟು ಇರ್ತದ ಅಷ್ಟೇ ಏನದ ಅಂತಾರ ಇದು ಆರ್ ಹೊಂದಿರತಕ್ಕಂಥ ವಕ್ರತಾ ತ್ರಿಜ್ಯವನ್ನ ಆರ್ ಅಕ್ಷರದಿಂದ ಏನದ ಅಂತಾರ ಸೂಚಿಸಲಾಗುತ್ತದೆ. ಪಿ ಮತ್ತು ಸಿ ಎಷ್ಟಿರ್ತದ ಅಷ್ಟೇ ಏನದ ಅಂತಾರ ಪಿ ಮತ್ತು ಆರ್ ಅನ್ನ ಹೊಂದಿರತಕ್ಕಂಥ. ಇಲ್ಲಿಂದ ಇಲ್ಲಿಗೆ ಎಷ್ಟು ಸಿ ಇರ್ತದ ಇಲ್ಲಿಂದ ಇಲ್ಲಿಗೆ ಅಷ್ಟು ಆರ್ ಕೂಡ ಅಷ್ಟೇ ಏನದ ಅಂತ ಹೊಂದಿರತಕ್ಕಂಥದ್ದು. ಆ ವಕ್ರತಾ ತ್ರಿಜ್ಯದ ಸೂತ್ರ ಆರ್ ಇಸ್ ಈಕ್ವಲ್ ಟು 2f. ಇದು ವಕ್ರತಾ ತ್ರಿಜ್ಯದ ಸೂತ್ರ. ಅಂದ್ರೆ ವಕ್ರತಾ ತ್ರಿಜ್ಯ ಮತ್ತು ಸಂಗಮ ದೂರ, ವಕ್ರತಾ ತ್ರಿಜ್ಯ ಮತ್ತು ಸಂಗಮ ದೂರ ಇವೆರಡು ಏನದ ಅಂತಾರ ಸಂಬಂಧವನ್ನು ಹೊಂದಿರತಕ್ಕಂಥದ್ದು. ಆದ್ದರಿಂದ ಆರ್ ಇಸ್ ಈಕ್ವಲ್ ಟು 2f ಏನದ ಅಂತಾರ ಸೂತ್ರವನ್ನ ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ಏನದ ಅಂತಾರ ಪ್ರಧಾನಾಕ್ಷೆ. ಪ್ರಧಾನಾಕ್ಷೆ ಗೋಳಿಯ ದರ್ಪಣದ ವಕ್ರತಾ ಕೇಂದ್ರ, ಗೋಳಿಯ ದರ್ಪಣದ ವಕ್ರತಾ ಕೇಂದ್ರ ಮತ್ತು ದರ್ಪಣದ ಧ್ರುವ ಇದರ ಮೂಲಕ ಹಾದು ಹೋಗುವ ಕಾಲ್ಪನಿಕ ರೇಖೆ ಅಥವಾ ಸರಳ ರೇಖೆ ಅದಕ್ಕೆ ನಾವ್ ಏನ್ ಕರಿತೀವಿ ಅಂತಾರ ಪ್ರಧಾನಾಕ್ಷೆ ಅಂತ ಕರಿತೀವಿ. ಅಂದ್ರೆ ಗೋಳಿಯ ದರ್ಪಣದ ಇದು ವಕ್ರತಾ ಕೇಂದ್ರ, ಈ ವಕ್ರತಾ ಕೇಂದ್ರ ಮತ್ತು ದರ್ಪಣ ಧ್ರುವ ಇದು ಈ ದರ್ಪಣ ಧ್ರುವ ಮತ್ತು ವಕ್ರತಾ ಕೇಂದ್ರ ಇವುಗಳ ಮೂಲಕ ಹಾದು ಹೋಗ್ತಕ್ಕಂತ ಒಂದು ಸರಳ ರೇಖೆ ಅಥವಾ ಕಾಲ್ಪನಿಕ ರೇಖೆಯನ್ನು ಅದಕ್ಕೆ ನಾವ್ ಏನ್ ಕರಿತೀವಿ ಅಂತಾರ ಪ್ರಧಾನಾಕ್ಷೆ. ಅಂದ್ರೆ ಈ ರೇಖೆಗೆ ಏನದ ಅಂತಾರ ಪ್ರಧಾನಾಕ್ಷೆ ಅಂತ ಹೇಳಿ ಏನದ ಅಂತಾರ ಕರಿತೀವಿ. ನೆಕ್ಸ್ಟ್ ಏನದ ಅಂತಾರ ಸಂಗಮ ಬಿಂದು ಅಥವಾ ಪ್ರಧಾನ ಸಂಗಮ. ಸಂಗಮ ಬಿಂದು ಅಥವಾ ಪ್ರಧಾನ ಸಂಗಮ ಇದನ್ನ ಕ್ಯಾಪಿಟಲ್ ಎಫ್ ಅಕ್ಷರದಿಂದ ಏನದ ಅಂತಾರ ಸೂಚಿಸಲಾಗುತ್ತದೆ. ಕ್ಯಾಪಿಟಲ್ ಎಫ್ ಅಕ್ಷರದಿಂದ ಏನದ ಅಂತಾರ ಪ್ರಧಾನ ಸಂಗಮವನ್ನ ಸೂಚಿಸಲಾಗ್ತದೆ. ಆ ಪ್ರಧಾನ ಸಂಗಮ ಅಂತಾರ ದರ್ಪಣದ ಮೇಲೆ ಬಿದ್ದಿರ್ತಕ್ಕಂತ ಬೆಳಕಿನ ಕಿರಣಗಳು, ಇದು ದರ್ಪಣದ ಮೇಲೆ ಏನದ ಅಂತಾರ ಬೆಳಕಿನ ಕಿರಣಗಳು ಬಿದ್ದಾಗ ಪ್ರತಿಫಲನದ ನಂತರ ಪ್ರಧಾನಾಕ್ಷೆಯ ಒಂದು ಬಿಂದುವಿನಲ್ಲಿ, ಇದು ಪ್ರಧಾನಾಕ್ಷೆ, ಈ ಪ್ರಧಾನಾಕ್ಷೆಯ ಒಂದು ಬಿಂದುವಿನಲ್ಲಿ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸಲ್ಪಡುತ್ತವೆ. ಆ ಕೇಂದ್ರೀಕರಿಸಲ್ಪಟ್ಟಿರ್ತಕ್ಕಂಥ ಬಿಂದುವನ್ನು ಅದಕ್ಕೆ ಏನದ ಅಂತಾರ ಪ್ರಧಾನ ಸಂಗಮ ಅಂತ ಕರಿತೀವಿ ಅಥವಾ ಸಂಗಮ ಬಿಂದು ಅಂತ ಹೇಳಿ ಏನದ ಅಂತಾರ ಕರಿತೀವಿ. ಅಂತಾರ ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದು ಅಂತಂದ್ರ ದರ್ಪಣದ ಮೇಲೆ ಬಿದ್ದಿರ್ತಕ್ಕಂಥ ಬೆಳಕಿನ ಕಿರಣಗಳು ಇವೆರಡು ಏನದ ಅಂತಾರ ಬೆಳಕಿನ ಕಿರಣಗಳವ. ಈ 2 ಅಥವಾ 4 ಎಷ್ಟನ್ನು ತಗೋಬಹುದು ಅಥವಾ ಹೆಚ್ಚಿಗೆ ಏನದ ಅಂತಾರ ಬೆಳಕಿನ ಕಿರಣಗಳನ್ನ ತೆಗೆದುಕೊಂಡಾಗ ಅದು ಯಾವ ರೀತಿ ಪ್ರತಿಫಲನ ಹೊಂದುತ್ತವೆ ಅನ್ನೋದನ್ನ ಗುರುತಿಸಲು ಸಾಧ್ಯವಿಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರ 2 ಅಥವಾ 3 ಏನದ ಅಂತಾರ ಬೆಳಕಿನ ಕಿರಣಗಳನ್ನ ತೆಗೆದುಕೊಳ್ಬೇಕು. ಇವೆರಡು ಏನದ ಅಂತಾರ ಬೆಳಕಿನ ಕಿರಣಗಳು ಅದು ದರ್ಪಣದ ಮೇಲೆ ಬಿದ್ದಾಗ ಪ್ರತಿಫಲನದ ನಂತರ ಅದೇನದ ಅಂತಾರ ಪ್ರಧಾನಾಕ್ಷೆ. ಇದು ಈ ಪ್ರಧಾನಾಕ್ಷೆ ಒಂದು ಬಿಂದುವಿನಲ್ಲಿ ಬಂದ್ ಏನದ ಅಂತಾರ ಕೇಂದ್ರೀಕರಿಸಲ್ಪಡುತ್ತವೆ. ಆ ಕೇಂದ್ರೀಕರಿಸಲ್ಪಟ್ಟಿರ್ತಕ್ಕಂಥ ಬಿಂದುವನ್ನು ಅದಕ್ಕೆ ಏನದ ಅಂತಾರ ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದು ಅಂತ ಹೇಳಿ ಏನದ ಅಂತಾರ ಕರಿತೀವಿ. ನೆಕ್ಸ್ಟ್ ಏನದ ಅಂತಾರ ಸಂಗಮ ದೂರ. ಸಂಗಮ ದೂರ ಅಂತಾರ ಪ್ರಧಾನ ಸಂಗಮ ಮತ್ತು ದರ್ಪಣದ ಧ್ರುವ ಮತ್ತು ಪ್ರಧಾನ ಸಂಗಮಗಳ ನಡುವಿನ ದೂರ, ಇದು ದರ್ಪಣದ ಧ್ರುವ, ಇದು ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದು, ಇವುಗಳ ನಡುವೆ ಇರತಕ್ಕಂತ ದೂರ, ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ದೂರ ಅದಕ್ಕೆ ನಾವ್ ಏನ್ ಕರಿತೀವಿ ಅಂತಾರ ಸಂಗಮ ದೂರ. ಅದನ್ನೇನದ ಅಂತಾರ ಸ್ಮಾಲ್ ಎಫ್ ಅಕ್ಷರದಿಂದ ಏನದ ಅಂತಾರ ಸೂಚಿಸಲಾಗುತ್ತದೆ. ಈ ದರ್ಪಣ ಧ್ರುವದಿಂದ ಇದು ಸಂಗಮ ದೂರ ಎಷ್ಟು ಅಂತರ ಇರ್ತದ ಇಲ್ಲಿಂದ ಮತ್ತೆ ಇಲ್ಲಿ ಕೂಡ ಏನದ ಅಂತ 6 ಅಷ್ಟೇ ಇರ್ತದೆ. ಅಂದ್ರ ಈ ಒಂದು ಸಂಗಮ ದೂರವು 6 ಏನದ ಅಂತ 2ರಷ್ಟು ಇರುತ್ತದೆ. ಸಂಗಮ ದೂರ 6 ಏನದ ಅಂತ 2ರಷ್ಟು ಇರ್ತದೆ. ಅದಕ್ಕೆ ಆರ್ ಇಸ್ ಈಕ್ವಲ್ ಟು 2f. ಸಂಗಮ ದೂರ ಇದು 6 ಅಂದ್ರ ವಕ್ರತಾ ತ್ರಿಜ್ಯದ ಸಂಗಮ ದೂರ ಏನದ ಅಂತ 2ರಷ್ಟು ಇರ್ತದೆ. ಅದಕ್ಕೆ ಏನದ ಅಂತಾರ ಆರ್ ಇಸ್ ಈಕ್ವಲ್ ಟು 2f ಏನದ ಅಂತ ವಕ್ರತಾ ತ್ರಿಜ್ಯದ ಸೂತ್ರವನ್ನ ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ಏನದ ಅಂತಾರ ದ್ವಿತೀಯ ರಂಧ್ರ ಯಾವಾಗ ಏನದ ಅಂತಾರ ಇದಕ್ಕೆ ಅಪಾರ್ಚರ್ ಅಂತ ಹೇಳಿ ಏನದ ಅಂತಾರ ಕರಿತೀವಿ. ಅಪಾರ್ಚರ್ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ,
ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸವನ್ನು, ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ಇದು ವ್ಯಾಸ ಅಂದ್ರೆ ಇಲ್ಲಿಂದು ಇಂಥನ ಇದರ ವ್ಯಾಸವನ್ನು ಎಂ ಮತ್ತು ಎನ್. ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸವನ್ನು ಅದಕ್ಕೆ ಏನದ ಅಂತಾರ ದ್ಯುತಿರಂಧ್ರ ಅಥವಾ ಅಪರ್ಚರ್ ಅಂತ ಹೇಳಿ ಏನದ ಅಂತಾರ ಕರಿತೀವಿ. ಅದು ಇಲ್ಲಿಂದು ಇಲ್ತನ ಅದಕ್ಕೆ ಏನದ ಅಂತಾರೆ ಇದನ್ನ ಯಾವ ಅಕ್ಷರದಿಂದ ಸೂಚಿಸಲಾಗುತ್ತದೆ ಅಂತಾರೆ ಎಂ ಮತ್ತು ಎನ್ ಅಕ್ಷರಗಳಿಂದ ಏನದ ಅಂತಾರ ಸೂಚಿಸಲಾಗುತ್ತದೆ. ಅದಕ್ಕೆ ಏನದ ಅಂತಾರ ಈ ಒಂದು ನಿಮ್ನ ದರ್ಪಣದಲ್ಲಿ ಬೆಳಕಿನ ಕಿರಣಗಳು ಈ ಒಂದು ದರ್ಪಣದ ಮೇಲೆ ಬಿದ್ದಾಗ ಪ್ರತಿಫಲನದ ನಂತರ ಪ್ರಧಾನ ಅಕ್ಷಯ ಒಂದು ಬಿಂದುವಿನಲ್ಲಿ ಬಂದು ಏನದ ಅಂತ ಈ ರೀತಿ ಏನದ ಅಂತಾರ ಕೇಂದ್ರೀಕರಿಸಲ್ಪಡುತ್ತವೆ. ನೆಕ್ಸ್ಟ್ ಏನದ ಅಂತಾರ ಅದೇನದ ಅಂತಾರ ಮತ್ತೊಂದು ಪೀನ ದರ್ಪಣದಲ್ಲಿ ಬೆಳಕಿನ ಕಿರಣಗಳು ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಹಿಂದೆ ಪಾಲಿಸ್ ಮಾಡಬೇಕು. ನೆಕ್ಸ್ಟ್ ಏನದ ಅಂತ ಇದ್ರ ಮೇಲೆ ಬೆಳಕಿನ ಕಿರಣಗಳು ಬಿದ್ದಾಗ ಅವಾಗ ಏನಾಗ್ತದೆ ಅಂತಾರ ಅದು ವಿಕೇಂದ್ರೀಕರಿಸಲ್ಪಡುತ್ತವೆ. ಈ ರೀತಿ ಏನದ ಅಂತಾರೆ ಇದ್ರಾಗ ವಿಕೇಂದ್ರೀಕರಿಸಲ್ಪಡ್ತಾವ. ಆದ್ದರಿಂದ ಯಾವಾಗ ಏನದ ಅಂತಾರ ಈ ಒಂದು ನಿಮ್ನ ದರ್ಪಣದಲ್ಲಿ ಪ್ರತಿಬಿಂಬ ಏನದ ಅಂತಾರ ದೊಡ್ಡದಾಗಿ ಏನದ ಅಂತಾರ ಕಾಣಿಸುತ್ತದೆ. ಇದರಲ್ಲಿ ಏನದ ಅಂತಾರ ನಿಮ್ ಪೀನ ದರ್ಪಣದಲ್ಲಿ ಅದೇನದ ಅಂತಾರ ಚಿಕ್ಕದಾಗಿ ಅಂದ್ರ ಸಣ್ಣದಾಗಿ ಏನದ ಅಂತಾರ ಕಾಣಿಸುದು. ಇದ್ರಾಗ ದೊಡ್ಡದಾಗಿ ಕಾಣಿಸ್ತದ, ಇದ್ರಾಗ ಸಣ್ಣದ್ ಕಾಣಿಸ್ತದ. ನೀವು ಮನೇಲಿ ಇರ್ತಕ್ಕಂತ ಚಮಚವನ್ನ ತೆಗೆದುಕೊಂಡು ಇದು ಬಾಗಿರ್ತಕ್ಕಂತ ಹಿಂಗ್ ಒಳಗೆ ಏನದಂತ ಮುಖ ಇರ್ತದ ಅದೇನದ ಅಂತಾರ ನಿಮ್ನ ದರ್ಪಣ. ಹೊರಗ ಭಾಗದಲ್ಲಿರ್ತಕ್ಕಂಥ ಉಬ್ಬಿರ್ತಕ್ಕಂಥ ಅದೇನದ ಅಂತಾರ ಪೀನ ದರ್ಪಣ. ಅದಕ್ಕೆ ಏನದ ಅಂತಾರ ಆ ಒಂದು ಒಳಮುಖವಾಗಿ ಬಾಗಿರ್ತಕ್ಕಂಥದ್ದು ಅದರಲ್ಲಿ ಏನದಂತ ನಾವು ಮುಖವನ್ನು ನೋಡಿದಾಗ ಅದು ದೊಡ್ಡದಾಗಿ ಕಾಣಿಸ್ತದ. ಹೊರಮುಖವಾಗಿ ಬಾಗಿರ್ತಕ್ಕಂಥ ಅದರಲ್ಲಿ ನಾವು ಮುಖವನ್ನು ನೋಡಿದಾಗ ಅದು ಸಣ್ಣದಾಗಿ ಅಂತಾರ ಚಿಕ್ಕದಾಗಿ ಏನದ ಅಂತಾರ ಕಾಣಿಸುತ್ತದೆ. ಅದಕ್ಕೆ ಏನದ ಅಂತಾರ ಆ ಒಂದು ಯಾವ್ದು ಅಂತಾರ ನಿಮ್ನ ದರ್ಪಣವನ್ನ ತೆಗೆದುಕೊಂಡು ಅದು ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸಿ ಒಂದು ನಿಮ್ನ ದರ್ಪಣವನ್ನ ತೆಗೆದುಕೊಳ್ಳೋದು. ನಿಮ್ನ ದರ್ಪಣವನ್ನ ತೆಗೆದುಕೊಂಡು ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸಿ ಮುಂಭಾಗದಲ್ಲಿ ಏನ್ ಮಾಡ್ಬೇಕಂದ್ರೆ ಒಂದು ಕಾಗದವನ್ನು ಇಡಬೇಕು. ಆ ಕಾಗದದ ಮೇಲೆ ಏನ್ ಮಾಡ್ಬೇಕಂದ್ರೆ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸಿದಾಗ ಅವಾಗ ಇದರ ಮೇಲೆ ಬಿದ್ದಿರ್ತಕ್ಕಂಥ ಬೆಳಕಿನ ಕಿರಣಗಳು ಪ್ರತಿಫಲನ ನಂತರ ಏನಪ್ಪ ಅಂತಾರ ಈ ಒಂದು ಪೇಪರ್ ಮೇಲೆ ಏನದ ಅಂತಾರ ಕೇಂದ್ರೀಕರಿಸಲ್ಪಟ್ಟಾಗ ಅವಾಗ ಆ ಒಂದು ಕಾಗದ ಏನ್ ಮಾಡ್ತಂದ್ರ ಹೊಗೆಯನ್ನ ಉತ್ಪತ್ತಿ ಮಾಡ್ತದ. ಸ್ವಲ್ಪ ಸಮಯದ ನಂತರ ಜ್ವಾಲೆಯಿಂದ ಏನದ ಅಂತ ಆ ಒಂದು ಕಾಗದ ಏನದಂತ ಹೊತ್ತಿಕೊಳ್ಳುತ್ತದೆ. ಯಾಕಂತಂದ್ರ ಅದು ಸೂರ್ಯನ ಬೆಳಕಿನ ತೀಕ್ಷ್ಣ ಮತ್ತು ಪ್ರಕಾಶಮಾನವಾಗಿರ್ತಕ್ಕಂಥ ಪ್ರತಿಬಿಂಬವನ್ನ ಅಂದ್ರೆ ಸೂರ್ಯನ ನೈಜ ಪ್ರತಿಬಿಂಬವನ್ನ ಈ ಒಂದು ಕಾಗದದ ಮೇಲೆ ಉಂಟಾಗುತ್ತದೆ. ಆದ್ದರಿಂದ ಆ ಒಂದು ಕಾಗದ ಏನದಂತರ ಮೊದಲು ಹೊಗೆಯನ್ನು ಉತ್ಪತ್ತಿ ಮಾಡಿ ನಂತರ ಸ್ವಲ್ಪ ಸಮಯದ ನಂತರ ಜ್ವಾಲೆಯಿಂದ ಆ ಒಂದು ಕಾಗದವು ಹೊತ್ತಿಕೊಳ್ಳುತ್ತದೆ. ಈ ರೀತಿ ಏನದ ಅಂತಾರ ಆ ಒಂದು ಕಾಗದವು ಉರಿತಕ್ಕಂಥ ಒಂದು ವ್ಯವಸ್ಥೆಯನ್ನು ಹೊಂದಿರತಕ್ಕಂಥದ್ದು. ನಂತರ ಇದರ ಮುಂಭಾಗದಲ್ಲಿರ್ತಕ್ಕಂಥ ರೇಖಾ ನಕ್ಷೆಗಳು ಅದೇನದ ಅಂತಾರ ನಿಮ್ನ ದರ್ಪಣದ ರೇಖಾ ನಕ್ಷೆಗಳು 6 ಮತ್ತು ಪೀನ ದರ್ಪಣದ ರೇಖಾ ನಕ್ಷೆಗಳು ಏನದ ಅಂತ 2 ಮತ್ತು ಇದರ ನಿಯಮಗಳು ಅಂದ್ರೆ ದರ್ಪಣದ ಕೆಲವೊಂದು ಏನದ ಅಂತಾರ ನಿಯಮಗಳನ್ನ ಹೊಂದಿರತಕ್ಕಂಥದ್ದು ಯಾವ ಅಂದ್ರೆ 4 ನಿಯಮಗಳನ್ನ ಹೊಂದಿರತಕ್ಕಂಥದ್ದು. ಪ್ರಧಾನ ಅಕ್ಷೆಗೆ ಸಮಾಂತರವಾಗಿ ಬೆಳಕಿನ ಕಿರಣವು ಚಲಿಸಿದಾಗ ಅದೇನದ ಅಂತಾರ ಪ್ರಧಾನ ಸಂಗಮದ ಮೂಲಕ ವಾಪಸ್ ಬರ್ತದೆ. ಮತ್ತು ಪ್ರಧಾನ ಸಂಗಮದ ಮೂಲಕ ಬೆಳಕಿನ ಕಿರಣವು ಚಲಿಸಿ ದರ್ಪಣದ ಮೇಲೆ ಬಿದ್ದಾಗ ಪ್ರಧಾನ ಅಕ್ಷೆಗೆ ಸಮಾಂತರವಾಗಿ ವಾಪಸ್ ಬರ್ತದೆ. ಮತ್ತು ಸೀನ ಮೂಲಕ ಚಲಿಸಿ ದರ್ಪಣದ ಮೇಲೆ ಬಿದ್ದಾಗ ಅದು ಸೀನ ಮೂಲಕನೇ ವಾಪಸ್ ಬರ್ತದೆ. ಮತ್ತೊಂದು ಏನದ ಅಂತಾರ ಬೆಳಕಿನ ಕಿರಣವು ದರ್ಪಣದ ಧ್ರುವದ ಮೇಲೆ ಬಿದ್ದಾಗ ಅದು ಏನದ ಅಂತಾರ ಯಾವುದೇ ವಿಚಲನದಿಂದ ಬೆಳಕಿನ ಪ್ರತಿಫಲನದ ನಿಯಮವನ್ನು ಪಾಲಿಸುತ್ತದೆ. ಅಂದ್ರೆ ಬೆಳಕಿನ ಕಿರಣವು ಅದು ದರ್ಪಣದ ಧ್ರುವದ ಮೇಲೆ ಬಿದ್ದಾಗ ಅದೇನದ ಅಂತಾರ ಬೆಳಕಿನ ಪ್ರತಿಫಲನದ ನಿಯಮವನ್ನ ಈ ರೀತಿ ಏನದ ಅಂತಾರ ಪಾಲಿಸುತ್ತದೆ. ಇವೇನವ ಅಂತಾರ ಈ ಒಂದು ದರ್ಪಣದ ನಿಯಮಗಳು. ಆ ನಿಯಮಗಳ ಆಧಾರದ ಮೇಲೆ ಏನ್ ಮಾಡಬಹುದು ಅಂತಾರ ಈ ಒಂದು ರೇಖಾ ಚಿತ್ರಗಳನ್ನ ಅಥವಾ ರೇಖಾ ನಕ್ಷೆಗಳನ್ನ ತೆಗೆಬಹುದು. ಅದು ನಿಮ್ನ ದರ್ಪಣದ 6 ರೇಖಾ ನಕ್ಷೆಗಳು ಅಂದ್ರೆ ರೇಖಾ ಚಿತ್ರಗಳು ಮತ್ತು ಪೀನ ದರ್ಪಣದ 2 ಏನದಂತ ರೇಖಾ ಚಿತ್ರಗಳನ್ನ ಹೊಂದಿರತಕ್ಕಂಥದ್ದು. ಇದು ಎಕ್ಸಾಮ್ ದಲ್ಲಿ ಏನದ ಅಂತಾರ ಕಂಪಲ್ಸರಿ ಏನದಂತ 3 ಅಂಕಗಳಿಗೆ ಏನದ ಅಂತಾರ ಪ್ರಶ್ನೆನ ಬರ್ತದ. ಇದ್ರದ್ದು ಏನದ ಅಂತಾರ ನಾವು ಪ್ರತ್ಯೇಕವಾಗಿ ವಿಡಿಯೋವನ್ನ ಮಾಡಿದೀನಿ ಯಾವ ರೀತಿ ಏನದಂತ ರೇಖಾ ನಕ್ಷೆಗಳನ್ನ ತೆಗಿಬೇಕು ಈಸಿಯಾಗಿ ಅನ್ನೋದನ್ನ ಆ ಒಂದು ಸ್ಟೆಪ್ ಬೈ ಸ್ಟೆಪ್ ಏನದ ಅಂತಾರ ತಿಳಿಸಿಕೊಟ್ಟಿದ್ದೀನಿ ಆ ಒಂದು ವಿಡಿಯೋದಲ್ಲಿ. ಆ ಒಂದು ವಿಡಿಯೋವನ್ನ ನೀವು ನೋಡಿದಾಗ ಖಂಡಿತವಾಗಿ ಏನದ ಅಂತಾರ ಈ ಒಂದು ರೇಖಾ ನಕ್ಷೆಗಳ ಮೇಲೆ ಪ್ರಶ್ನೆಯನ್ನ ಕೇಳಿದಾಗ ಖಂಡಿತವಾಗಿ ಆ ಒಂದು ರೇಖಾ ನಕ್ಷೆಯನ್ನ ತೆಗೆದು ಪ್ರತಿಬಿಂಬದ ಗಾತ್ರ
ಸ್ವಭಾವ ಮತ್ತು ಸ್ಥಾನವನ್ನ ಏನದ ಅಂತಾರ ಸರಿಯಾಗಿ ಏನದ ಅಂತಾರ ಗುರುತಿಸ್ಲಕ್ ಬರ್ತದ. ಆದ್ದರಿಂದ ಆ ಒಂದು ವಿಡಿಯೋನ ಕೂಡ ಏನದ ಅಂತಾರ ನೀವು ನೋಡ್ರಿ ಅಂತ ಹೇಳುತ್ತಾ ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.